ಯಲ್ಲಾಪುರ ಪಟ್ಟಣದ ಕಾರ್ಮಿಕ ಭವನದಲ್ಲಿ ನಡೆದ ಹವ್ಯಕ ಮಹಾಸಭಾದ ಸಂಸ್ಕಾರೋತ್ಸವ ಕಾರ್ಯಕ್ರಮ ಸಮಾರೋಪ. ಸ್ವರ್ಣವಳ್ಳಿ ಶ್ರೀ ಸಾನ್ನಿಧ್ಯ. ಕಾರ್ಮಿಕ ಭವನದಲ್ಲಿ ಅಖಿಲ ಹವ್ಯಕ ಮಹಾಸಭಾದಿಂದ ನಡೆದ ಸಂಸ್ಕಾರೋತ್ಸವದ ಸಮಾರೋಪ ಸಮಾರಂಭದ ಸಾನ್ನಿಧ್ಯ ವಹಿಸಿ ಸ್ವರ್ಣವಳ್ಳಿ ಶ್ರೀ ಗಂಗಾಧರೇಂದ್ರ ಸರಸ್ವತಿ ಸ್ವಾಮೀಜಿ ಆಶೀರ್ವಚನ ನೀಡಿ ಮಾತನಾಡಿ, ಸಂಸ್ಕಾರೋತ್ಸವದಲ್ಲಿ ಸಂಸ್ಕಾರಗಳನ್ನು ಪುನರ್ಜಾಗೃತಿಗೊಳಿಸಿಕೊಳ್ಳುವ ಕಾರ್ಯವಾಗಿದೆ. ಇಂದಿನ ದಿನಗಳಲ್ಲಿ ಉದ್ಯೋಗ ಹಾಗೂ ಉದ್ವೇಗವೇ ಬದುಕಾಗಿದ್ದು, ಸ್ಪರ್ಧಾತ್ಮಕ ಯುಗದಲ್ಲಿ ಇದು ಅನಿವಾರ್ಯವಾದರೂ ಇಂಥ ಸನ್ನಿವೇಶದಲ್ಲಿ ಉದ್ವೇಗವನ್ನು ಎದುರಿಸಿ ಕರಗಿಸಲು ಸಂಸ್ಕಾರವೇ ದೊಡ್ಡ ತಳಹದಿಯಾಗಿದೆ. ಪ್ರತಿ ಜೀವವೂ ಸಂಸ್ಕಾರದ ಬಗ್ಗೆ ಉಪೇಕ್ಷೆ ಮಾಡಬಾರದು. ಹುಟ್ಟುವ ಪೂರ್ವದಿಂದಲೇ ಆರಂಭವಾದ ಸಂಸ್ಕಾರ ಪ್ರಕ್ರಿಯೆ ಹುಟ್ಟಿದ ನಂತರ ಹಾಗೂ ಸಾವಿನಲ್ಲೂ ಸಂಸ್ಕಾರದ ಸಿದ್ಧತೆ ನಡೆಯುತ್ತದೆ. ಸಂಸ್ಕಾರದ ಪರಿವರ್ತನೆಗೆ ಒಂದು ಮಿತಿ ಇದೆ. ಯಾವುದನ್ನಾದರೂ ಸಂಪೂರ್ಣ ಪರಿವರ್ತನೆ ಸಾಧ್ಯವಿಲ್ಲ. ಸಂಘಟನೆ, ಸಂಖ್ಯೆ, ಸಂಸ್ಕಾರ ಈ ಮೂರು ಸಹಕಾರ ಸಾಕಾರಗೊಳಿಸಬೇಕು. ಹವ್ಯಕ ಸಮುದಾಯದ ಸಂಖ್ಯೆ ವೃದ್ಧಿಯಾಗಬೇಕು. ಹವ್ಯಕ ಸಮುದಾಯದಲ್ಲಿ ವಿವಾಹ ವಿಚ್ಛೇದನ ಇಂದಿನ ದೊಡ್ಡ ಸಮಸ್ಯೆಯಾಗಿದ್ದು, ಅಂತೆಯೇ ನಾವು ನಮ್ಮ ಮಕ್ಕಳಿಗೆ ಸರಿಯಾದ ವಯಸ್ಸಿಗೆ ವಿವಾಹ ಮಾಡುವುದು ಗುರುತರ ಹೊಣೆಯಾಗಿದೆ ಎಂದರಲ್ಲದೆ, ಜನಿವಾರ ತೆಗೆದರೂ ಸಂಸ್ಕಾರ ತೆಗೆದುಹಾಕಲು ಸಾಧ್ಯವಿಲ್ಲ. ಧಾರ್ಮಿಕ ಸ್ವಾತಂತ್ರ್ಯಕ್ಕೆ ಧಕ್ಕೆ ಆಗಬಾರದು. ಸರ್ಕಾರ ಈ ನಿಟ್ಟಿನಲ್ಲಿ ಕ್ರಮ ಕೈಗೊಳ್ಳಬೇಕು ಎಂದರು. ಅಖಿಲ ಹವ್ಯಕ ಮಹಾಸಭಾದ ಅಧ್ಯಕ್ಷ ಡಾಕ್ಟರ್ ಗಿರಿಧರ್ ಕಜೆ ಮಾತನಾಡಿ, ಮಾನವನ ಬದುಕಿಗೆ ಮೌಲ್ಯವರ್ಧನ ನೀಡುವುದೇ ಸಂಸ್ಕಾರ. ಕೆಟ್ಟ ವ್ಯಕ್ತಿಯನ್ನು ಉತ್ತಮ ಸಂಸ್ಕಾರದಿಂದ ಬದಲಾವಣೆ ಮಾಡಲು ಸಾಧ್ಯ. ಹವ್ಯಕ ಸಮಾಜದಲ್ಲಿ ಎಲ್ಲರೂ ಸಾಕ್ಷರರಾಗಿದ್ದು ಸ್ವಾಭಿಮಾನಿಗಳು ಆಗಿದ್ದಾರೆ. 43 ಬ್ರಾಹ್ಮಣ ಉಪಪಂಗಡವಿದೆ. ಅದರಲ್ಲಿ ಅತಿ ಹೆಚ್ಚಿನ ಸಂಖ್ಯೆ ಇರುವುದು ನಮ್ಮ ಹವ್ಯಕರದ್ದು. ಒಂದೇ ತತ್ವ ಅದ್ವೈತವನ್ನು ಅನುಸರಿಸುವ ಏಕೈಕ ಸಮಾಜ ನಮ್ಮ ಹವ್ಯಕರಾಗಿದ್ದಾರೆ ಎಂದರು. ಶಾಸಕ ಶಿವರಾಮ್ ಹೆಬ್ಬಾರ್ ಮಾತನಾಡಿ, ಸಂಸ್ಕಾರೋತ್ಸವ ಕಾರ್ಯಕ್ರಮ ಸ್ವರ್ಣವಳ್ಳಿ ಶ್ರೀಗಳ ಅನೇಕ ವರ್ಷಗಳ ಪರಿಶ್ರಮ ತಪಸ್ಸಿನ ಫಲವಾಗಿದೆ ಎಂದರು. ವಿಶ್ವದರ್ಶನ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷ ಹರಿಪ್ರಕಾಶ್ ಕೋನೆಮನೆ ಮಾತನಾಡಿದರು. ವೇದಿಕೆಯಲ್ಲಿ ಮಹಾಸಭೆಯ ಉಪಾಧ್ಯಕ್ಷ ಶ್ರೀಧರ್ ಭಟ್ ಕೆಕ್ಕಾರು, ನಿರ್ದೇಶಕರಾದ ಪ್ರಶಾಂತ್ ಹೆಗಡೆ ಹಾಗೂ ಗೋಪಾಲಕೃಷ್ಣ ಭಟ್ ಹಂಡ್ರಮನೆ ಉಪಸ್ಥಿತರಿದ್ದರು. ಈ ಸಂದರ್ಭದಲ್ಲಿ ವಿವಿಧ ಸ್ಪರ್ಧೆಗಳಲ್ಲಿ ಭಾಗವಹಿಸಿದ್ದ ವಿಜೇತರಿಗೆ ಬಹುಮಾನ ವಿತರಿಸಲಾಯಿತು. ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಪುರಸ್ಕರಿಸಲಾಯಿತು. ಮಹಾಸಭಾದ ಪ್ರಧಾನ ಕಾರ್ಯದರ್ಶಿ ಪ್ರಶಾಂತ್ ಭಟ್ ಮಳವಳ್ಳಿ ಸ್ವಾಗತಿಸಿ ಪ್ರಾಸ್ತಾವಿಕ ಗೈದರು. ಮಾದೇವಿ ಭಟ್ ನಿರ್ವಹಿಸಿದರು. ಸಮೃದ್ಧಿ ಭಾಗವತ್ ಪ್ರಾರ್ಥಿಸಿದರು. ನಿರ್ದೇಶಕ ಸಣ್ಣಪ್ಪ ಭಾಗವತ್ ವಂದಿಸಿದರು. ಜನಿವಾರ ಹಾಕೋ ಬ್ರಾಹ್ಮಣರು ಮಾತ್ರ ಅಲ್ಲ, ಇನ್ನು ತುಂಬ ಸಮುದಾಯವು ಜನಿವಾರ ಹಾಕೊಂಡಿದ್ದಾರೆ. ಕ್ಷತ್ರಿಯರು, ವೈಶ್ಯರು, ಲಿಂಗಾಯತರು ಕೆಲವು ಸಮುದಾಯ ಜನಿವಾರ ಹಾಕೊಂಡಿದ್ದಾರೆ. ಬಹುಶಃ ಬ್ರಾಹ್ಮಣರಷ್ಟೇ ಸಂಖ್ಯೆ ತುಂಬ ಜಾಸ್ತಿ ಸಂಖ್ಯೆಯಲ್ಲಿ ಇದ್ದಾರೆ. ಅಲ್ಲಿ ಜನಿವಾರ ಕೊಯ್ಯುವ ಮೂಲಕ ಅಪಮಾನ ಮಾಡುವಂತಹ ಉದ್ದೇಶ ಇದೆ ಉಳಿದವರಿಗೆ. ಇದು ಬ್ರಾಹ್ಮಣರಿಗೆ ಮಾತ್ರ ಅಪಮಾನ ಮಾಡಲ್ಲ, ಅವರೆಲ್ಲರೂ ಸಹ ಸನ್ಮಾನ ಆಗುತ್ತೆ. ಹಾಗೆ ಮಾಡಬಾರ್ದು. ಧಾರ್ಮಿಕ ಸ್ವಾತಂತ್ರ್ಯ ಇರತಕ್ಕಂಥ ಒಂದು ದೇಶ. ಪ್ರತಿಯೊಬ್ಬರಿಗೂ ಧರ್ಮಾಚರಣೆ ಸ್ವಾತಂತ್ರ್ಯವನ್ನು ಕೊಡುತ್ತದೆ ಕಾನೂನು, ಸಂವಿಧಾನ. ಹಾಗಿರಬೇಕಾದರೆ ಈ ರೀತಿಯ ಧರ್ಮಾಚರಣೆ ವಿಷಯದಲ್ಲಿ ಒಂದು ರೀತಿಯ ವೈಯಕ್ತಿಕವಾದ ವಿಷಯಗಳಲ್ಲಿ ಕೈ ಹಾಕೋದು ಸರಿ ಆಗೋದಿಲ್ಲ. ಅದಕ್ಕಾಗಿ ಮುಂದಿನ ಸರ್ಕಾರದವರು ಈ ರೀತಿಯ ಘಟನೆಗಳು ಆಗದೇ ಇರೋದಾಗಿ ಕ್ರಮವನ್ನು ಕೈಗೊಳ್ಳಿ ಅಂತ ಹೇಳಿ ನಮ್ಮ ಆಗ್ರಹ. ಈ ರೀತಿ ಕಾರ್ಯಕ್ರಮಗಳು ಆದರೆ ಸ್ವಲ್ಪ ಮಟ್ಟಿಗಾದರೂ ಸಂಸ್ಕಾರಗಳ ಬಗ್ಗೆ ಜಾಗೃತಿ ಬಂದು ಮನೆಗಳಲ್ಲಿ ಸಂಸ್ಕಾರಗಳ ಆಚರಣೆ ಇನ್ನಷ್ಟು ಬೆಳವಣಿಗೆ ಹೊಂದಿದರೆ ಬಹಳ ಸಂತೋಷ ಆಗ್ತದೆ. ಸಂಸ್ಕಾರೋತ್ಸವ ಶಬ್ದ ಸ್ವಲ್ಪ ತಿರುಚಿ ಹೇಳಿದ್ರೆ ಸಕಾರೋತ್ಸವ ಅಂತ ಆಗ್ಬೋದು. 3 ಸಕಾರಗಳ ಉತ್ಸವ ಆಗಬೇಕಾಗಿದೆ ನಮಗೀಗ. ಒಂದು ಸಂಸ್ಕಾರ, ಇನ್ನೊಂದು ಸಂಖ್ಯೆ, ಇನ್ನೊಂದು ಸಂಘಟನೆ. ಈ 3 ಸಕಾರಗಳ ಉತ್ಸವ ಆಗಬೇಕಾಗಿದೆ ಸಮಾಜಕ್ಕೆ. ಸಂಸ್ಕಾರ ಬಳಸ್ಕೊಳ್ಬೇಕು. ಸಂಸ್ಕಾರ ಹೇಗೆ ಹೋಗ್ತಾ ಇದ್ದಾರೆ ಒಂದು. ಹಾಗೆ ಸಂಖ್ಯೆ ಕಡಿಮೆ ಆಗ್ತದೆ ವೇಗವಾಗಿ. ಬಹಳ ಗಂಭೀರ ವಿಷಯ ಇದು. ಅತ್ಯಂತ ವೇಗವಾಗಿ ಸಮಾಜ ಸಂಖ್ಯೆ ಕಡಿಮೆ ಆಗ್ತಾ ಇದೆ. ಯಾಕಂದ್ರೆ ವಿವಾಹದ ವಿಷಯದಲ್ಲೇ ಸಮಸ್ಯೆ, ವಿವಾಹ ಆನಂತರ ಒಟ್ಟಿಗೆ ಇನ್ನೊಂದು ಸಮಸ್ಯೆ, ಡೈವರ್ಸ್. ಆಮೇಲೆ ಒಟ್ಟಿಗೆ ಮಗು ಆಗೋದು ಇನ್ನೊಂದು ಸಮಸ್ಯೆ. ಒಂದು ಮಗು ಆಗೋತ್ತಿಗೆ ಡಾಕ್ಟರ್ ಏನೋ ಮಾಡ್ಬಿಡ್ತಾನೆ, ಆವಾಗ ಇವರು ಕಣ್ಣಲ್ಲಿ ಅಲ್ಲಿ ನಿಂತ್ಕೋತಾರೆ.
ಹೀಗಾಗಿ ಹವ್ಯಕ ಸಮಾಜ ಸಂಖ್ಯೆ ಬೇಗವಾಗಿ ಕಡಿಮೆ ಆಗ್ತಾ ಇದೆ. ಅತ್ಯಂತ ಗಂಭೀರವಾದ ವಿಷಯ. ಹಾಗಾಗಿ ಎಲ್ಲ ದಂಪತಿಗಳಲ್ಲಿ ಕಳಕಳಿ ಅಂತಂದರೆ ನಿಮ್ಮ ಮಕ್ಕಳಿಗೆ ಸೂಕ್ತ ವಯಸ್ಸಿ ವಿವಾಹ ಮಾಡಿ, ಆಗ ಅದನ್ನ ಅನುಕೂಲ ಆಗುತ್ತೆ. ಹೆಚ್ಚು ಜನ ಮಕ್ಕಳು ಒಳ್ಳೆ ಸಾಧ್ಯ ಆಗ್ತದೆ, ಅವರ ಸಮಾಜ ಒಳ್ಳೆಯದು ಸಾಧ್ಯ ಆಗ್ತದೆ. ಮತ್ತೆ ಇದ್ರ ಬಗ್ಗೆ ಹೆಚ್ಚು ವಿಷಯ ಮಹಾಸಭೆಯಲ್ಲಿ ಬಂದಿದೆ. ಮತ್ತೆ ನಾನು ಹೇಳ್ಬೋದು, ಕೊನೆ ಸಂಘಟನೆ, ಸಂಸ್ಕಾರ, ಸಂಖ್ಯೆ, ಸಂಘಟನೆ, ಸಮಾಜ ಸಂಘಟನೆ ಆಗೋದು ಕೂಡ ಅತ್ಯಂತ ಅಗತ್ಯ ಇದೆ. ಸಂಸ್ಕಾರ ಸಿಗುವಾಗ ಅದರಿಂದ ಅನೇಕ ಕಠಿಣ ಪರಿಶ್ರಮ, ಅನೇಕ ವರ್ಷಗಳ ತ್ಯಾಗ, ಅನೇಕ ವರ್ಷಗಳ ತಪಸ್ಸು. ಆ ತಪಸ್ಸಿನ ಫಲ ಉತ್ತರ ಕನ್ನಡ ಜಿಲ್ಲೆ ಹವ್ಯಕರಿಗೆ ವಿಶೇಷವಾಗಿ ಪೂಜ್ಯ ಸ್ವಾಮೀಜಿಗಳ ಮೂಲಕ ಈ ಸಂಸ್ಕಾರ ಸಿಕ್ಕಿದೆ ಅಂತೇಳಿ ನಾನಂತೂ ಭಾವಿಸ್ಕೊಂಡಿದ್ದೇನೆ. ಕಾರಣ ಇವತ್ತು ಈ ಸಂಸ್ಕಾರೋತ್ಸವ ಕಾರ್ಯಕ್ರಮದಲ್ಲಿ ಕಳೆದ 2 ದಿವಸದಲ್ಲಿ ಅನೇಕ ಪ್ರತಿಭೆಗಳನ್ನು ಅನಾವರಣಗೊಳಿಸಿದ್ದಾರೆ. ಅನೇಕ ವಿದ್ವಾಂಸರು ತಮ್ಮ ಅನುಭವಗಳನ್ನು ಹಂಚಿಕೊಂಡಿದ್ದಾರೆ. ಅನೇಕ ಸಾಹಿತಿಗಳು ತಮ್ಮ ವಿಚಾರಧಾರೆಗಳನ್ನು ಹೇಳಿದ್ದಾರೆ. ಅನೇಕ ವಿಚಾರಗಳನ್ನು ಎರಡು ಸಹ ಈ ವೇದಿಕೆಯಲ್ಲಿ ಪ್ರಸ್ತಾಪ ಮಾಡಿದ್ದಾರೆ. ಪಕ್ಷ 12ನೇ ತರಗತಿಯವರೆಗೆ ತಂದೆ ತಾಯಿಯರ ಜೊತೆಗೆ ಮತ್ತು ನಮ್ಮ ಸ್ಥಳೀಯವಾದಂತಹ ಪರಿಸರದಲ್ಲಿ ಕಲಿಯುವಂತಹ ಅವಕಾಶ ಇದ್ದರೆ ನಾವು ಬುದ್ಧಾಪೂರ್ವಕವಾಗಿ, ಒತ್ತಾಯಪೂರ್ವಕವಾಗಿ ನಮ್ಮದೇ ಪರಿಸರದಲ್ಲಿ ಓದಿಸುವಂತಹ ಸಂಕಲ್ಪವನ್ನು ಮಾಡಿದರೆ ಅದರಿಂದ ನಮ್ಮ ಸಂಸ್ಕಾರ, ಸಂಸ್ಕೃತಿ, ನಮ್ಮ ಸಂಪ್ರದಾಯ, ನಮ್ಮ ಆಚರಣೆಗಳು ಇಲ್ಲಿ ಅತ್ಯುತ್ತಮವಾದಂತಹ ಪರಿಸರ ಇದೆ. ಇಡೀ ಬೇರೆ ಎಲ್ಲ ಪ್ರದೇಶಗಳ ಜನರು ಇಷ್ಟಪಡ್ತಕ್ಕಂಥ ವಾತಾವರಣ ಇದೆ.